ಆಗೋಯ್ತಲ್ಲ ಈಗೆಲ್ಲ ನೆನ್ನೆ ಬಂದು ಅವರು ಕರೆದು ಆಗೋಯ್ತು, ಪರ ವಿರುದ್ಧನೂ ಆಗೋಯ್ತು, ಎಲ್ಲ ಆಗೋಗಿದೆ. ಈಗ ಹೇಳಿದೆ ಅನ್ಬೋದು ಎಲ್ಲ ಆಗೋಗಿದೆ. ಅಭಿಪ್ರಾಯ ಇರ್ತದೆ ಇನ್ನು ಈಗೇನು ಈ ಕೊನೆಗಳಿಗೆ ಅಭಿಪ್ರಾಯ ಇರ್ತದ್ದು. ನಾನು ಆ ಬಗ್ಗೆ ಇವತ್ತು ಈ ವಿವರಣೆ ಕೊಡೋಕೆ ಹೋಗಲ್ಲ. ಬಾನು ಮಸ್ತಕ್ ಅವರು ಉದ್ಘಾಟನೆ ಮಾಡೋದನ್ನು ನಾನು ವಿರೋಧ ಮಾಡೋದಿಲ್ಲ. ಇದು ಇನ್ನು ಮಿಕ್ಕ ವಿವರಣೆ ಅಂತಂದರೆ ಅದು ಭಾರಿ ಇದೆ, ಅದರ ಇತಿಹಾಸ ಹೇಳೋದಕ್ಕಾಗಲ್ಲ. ಈಗ ಬೇಡ, ಈಗ ಅದರಿಂದ ವಾದ ಮಾಡೋದು ಬೇಡ. ಒಂದೇ ಬಿಜೆಪಿಯವರು ಕಡುಬು ತಿನ್ಕೋತಾರೆ, ರಾಜಕೀಯ ಮಾಡ್ತಾ ಇರೋದವರು. ಈಗ ಯಾಕೆ ಅದನ್ನು ಹೇಳಕ್ಕೆ ಹೋದರೆ ಭಾರಿ ಬ್ರಹ್ಮಾಂಡ ಇದೆ. ಅದಕ್ಕೆ ಒಂದೇ ಮಾತು, ನೀವು ಏನು ತಪ್ಪು ತಿಳ್ಕೊಂಬಿಟ್ಟಿರೇನೋ, ಯಾಕೆ ಇವ್ರು ಹೇಳ್ತಾ ಇಲ್ಲ, ಏನಾದರೂ ಇವರು ಆ ಉದ್ಘಾಟನೆಗೆ ವಿರೋಧನೋ ಏನೋ ಅಂತ ನೀವು ತಿಳ್ಕೊಂಡಿರುತ್ತ ನಾನು ಅದಕ್ಕೆ ಬಾಯಿ ಬಿಡಬೇಕಾಯ್ತು ಈಗ. ಯಾಕಂದ್ರೆ ನಾಳೆ ಸರಿ ಇಲ್ಲ ನನಗೆ ಇಲ್ಲ ಉದ್ಘಾಟನೆ ಯಾರು ಮಾಡಿದ್ರಿ ಏನ್ರಿ, ಅದೇನೋ ದೊಡ್ಡ ಉದ್ಘಾಟನೆ ಆದಮೇಲೆ ಅವ್ರನ್ನ ಕೇಳೋದ್ರೆ. ಆಮೇಲೆ ಉದ್ಘಾಟನೆ ಅಂತಂದರೆ ಅಲ್ಲಿ ಹೆಂಗೆ ಗೊತ್ತಾ, ಉದ್ಘಾಟನೆ ಅಂದ್ರೆ ಹೆಂಗೆ ಗೊತ್ತಲ್ಲಿ, ಇವರು ಉದ್ಘಾಟಕರು ಬರೀತಾರೆ, ಅವ್ರ ಜೊತೆಲಿ 100 ಜನ ಕೂತಿರ್ತಾರೆ, ಇವ್ರನ್ನ ಮೂಲೆಗೆ ಸರಿಸಿ ಅವರೇ ಹೊರಟುಬಿಡ್ತಾರೆ. ಅವ್ರ ಪರಿಸ್ಥಿತಿ ನೀವು ನೋಡಬೇಕು, ನಿಮ್ಮ ಇದರಲ್ಲಿ ಗೊತ್ತಾಗುತ್ತೆ. ಯಾವತ್ತು ಉದ್ಘಾಟನೆ ಮಾಡೋ ದಿವಸ ಅವ್ರು ಬಿಡೋದೇ ಇಲ್ಲ ಮುಂದಕ್ಕೆ, ಆ ಥರ ನಡೀತದೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ಭಾರಿ ಇದೆ ಅದು. ಹಂಗೆ ಅಂತ ಹೇಳಿ ಅದೇನು